ಪ್ರತಿಯೊಂದು ಚೆಂಡು ಈ ಹಂತದಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಕ್ಷೇತ್ರ ರಕ್ಷಣೆ ಮಾಡಬೇಕಾಗಿದೆ ಜಯಕ್ಕಾಗಿ. ಇಲ್ಲಿ ಬ್ಯಾಂಗ್ರೆ ಬುಲ್ಸ್ 49ಕ್ಕೆ 6. ಇನ್ನು ಜಯಕ್ಕಾಗಿ 4 ಎಸೆತ 13 ಗುರಿ. ಒಂದು ಸಿಕ್ಸರ್ ಪಂದ್ಯಾಳ ಚಿತ್ರಣವನ್ನು ಬದಲಾವಣೆ ಮಾಡುತ್ತೆ. 4ಕ್ಕೆ 13. ಮಧ್ಯೆ ಬಿಗ್ ಶಾಟ್ ಈ ಬಾರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ. ಇವಾಗಲೇ ಹೇಳಿದಾಗೆ ಸಿಕ್ಸರ್. ಒಂದು ಪಂದ್ಯ ಬದಲಾವಣೆಯನ್ನು ಕಾಣುವ ಸರ್ವಸಿದ್ಧದಲ್ಲಿ ಬ್ಯಾಂಗ್ರೆ ಬುಲ್ಸಿನ ತಂಡ. ಇಲ್ಲಿ ಮಾಜಿನ್ ಅಂತಿಮ ಹಂತದಲ್ಲಿ ಸಿಕ್ಸರ್ ದಾಖಲಿಸುವ ಮುಖಾಂತರವಾಗಿ ಮತ್ತೆ ಚೇತರಿಕೆಯನ್ನು ಕೊಡ್ತಾ ಇದ್ದಾರೆ. ಜಯಕ್ಕಾಗಿ 3 ಎಸೆತ 7 ಓಟಗಳು ಬರಬೇಕಾಗಿದೆ. 3 balls 7 runs to win. 3ಕ್ಕೆ 7. ಆಪತ್ಕಾಲದ ಬಂಟ ಬಾಜಿನ್ ಬ್ಯಾಂಗ್ರೆ ಬುಲ್ಸ್ಗೆ ಆಸರೆ ಆದ್ರು. ಲಾಸ್ಟ್ 3 balls are remain now. ಮತ್ತೊಂದು ಬೀಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಈ ಬಾರಿ. ಸೆಕೆಂಡ್ ಸಿಕ್ಸರ್ ಕೂಡ. ಬಹಳಷ್ಟು ಉತ್ತಮ ಆಟವನ್ನ ದಾಖಲಿಸಿದಂತ ಮಾಜಿನ್ ಪಂದ್ಯದ ಚಿತ್ರಣವನ್ನೇ ಬದಲಾವಣೆ ಮಾಡ್ತಾ ಇದ್ದಾನೆ. ಕೈಯಲ್ಲಿದ್ದ ಪಂದ್ಯ ಕೆಜಿಎಫ್ ಕಿಂಗ್ಸ್ ಕಳ್ಕೊಳ್ಳುವಂತ ಸರ್ವ ಸಿದ್ಧತೆ ಮಾಡ್ತಾ ಇದೆ ಕೂಡ. ನಂಬಲ ಸಾಧ್ಯ ರೀತಿಯಲ್ಲಿ ಒಂದು ಇನ್ನಿಂಗ್ಸ್ ಅನ್ನ ಕಟ್ಟಿದಂತ ಆಟಗಾರ ಕೂಡ ಮಾಜಿನ್. ಇನ್ನು ಜಯಕ್ಕಾಗಿ ಕೇವಲ 1 ಓಟಗಳ ಅವಶ್ಯಕತೆ. 2 balls remain now, 1 runs to win. ಬಹಳಷ್ಟು ಉತ್ತಮ ರೀತಿಯ ಆಟ. 2ಕ್ಕೆ 1. ಕ್ರಿಕೆಟ್ ಒಂದು ಅದೃಷ್ಟದ ಆಟ. ಇಲ್ಲಿ ಅದೃಷ್ಟದ ಆಟ ನಡೀತಾ ಇದೆ ಕೂಡ. ಮಧ್ಯೆ ಎಸೆದ ಚೆಂಡು ಜಯವನ್ನ ದಾಖಲಿಸಿದ್ರು. ನಂಬಲಾಸಾದ ರೀತಿಯ ಒಂದು ಜಯವನ್ನ ಬ್ಯಾಂಗ್ರೆ ಬುಲ್ಸ್ ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾವೆ ಕೂಡ. ಕೆಜಿಎಫ್ಗೂ ಕೂಡ ಅಭಿನಂದನೆಗಳು. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ಮಾಜಿನ್ 7 ಚೆಂಡುಗಳಲ್ಲಿ 16 ಓಟವನ್ನು ದಾಖಲಿಸುವ ಮುಖಾಂತರವಾಗಿ 4 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ದಾಖಲಿಸ್ತಾ ಇದೆ ಕೆಜಿಎಫ್ ಕಿಂಗ್ಸಿನ ವಿರುದ್ಧವಾಗಿ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ನಿಸ್ಸಂಶಯವಾಗಿ ಡೌಟ್ಲೆಸ್ ಸೆಲೆಕ್ಷನ್. ಮಾಜಿನ್ ಅವರು ಮ್ಯಾನ್ ಆಫ್ ಮ್ಯಾಚ್ ಪ್ರಶಸ್ತಿ ಸ್ಟೇಜಿಗೆ ಬರಬೇಕು. ತಂಡದ ಪ್ರೋತ್ಸಾಹಕರ ಜೊತೆ ಅಭಿಮಾನಿಗಳ ಜೊತೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯ ಪೆಂಡಲ್ಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಇದನ್ನ ಹರೀಶ್ ಗೋರಿ ಅವರು ನೀಡಿ ಗೌರವಿಸಬೇಕೆನ್ನುವುದಾಗಿ ನಿಮ್ಮಲ್ಲಿ ಕೇಳಿಕೊಂಡು ಟಿಸಿಎಲ್ ಮೊದಲ ಆವೃತ್ತಿಯ ಒಂದು ಜಯವನ್ನು ದಾಖಲಿಸಿದ ಒಂದು ತಂಡ ಬ್ಯಾಂಗ್ರೆ ಬುಲ್ಸ್ ತಂಡ. ಹರೀಶ್ ಗೋರಿ ಅವರು ಈ ಒಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಮ್ಯಾನ್ ಆಫ್ ದ ಮ್ಯಾಚ್ ಸ್ಟೇಜ್ ನಲ್ಲಿ ನೀಡ್ತಾ ಇದ್ದಾರೆ.